ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಇದೇ ಮೊದಲ ಬಾರಿ ಇಂದು ಬೆಳಗಾವಿಯಲ್ಲಿ ಮತ ಚಲಾಯಿಸಿದ್ದಾರೆ. ಇದಕ್ಕೂ ಮುನ್ನ ಶೆಟ್ಟರ್ ತಮ್ಮ ತವರು ಕ್ಷೇತ್ರ ಹುಬ್ಬಳ್ಳಿಯಲ್ಲಿ ಮತ ಚಲಾಯಿಸ್ತಾ ಇದ್ರು. ಆದರೆ ಬೆಳಗಾವಿ ಅಭ್ಯರ್ಥಿಯಾದ ಬಳಿಕ ತಮ್ಮ ಮತವನ್ನ ಅಲ್ಲಿಗೆ ವರ್ಗಾಯಿಸಿಕೊಂಡಿದ್ದಾರೆ. ಸೊಸೆ ಶ್ರದ್ಧಾ ಶೆಟ್ಟರ್ ಸಂಸದೆ ಮಂಗಲ ಅಂಗಡಿ ಅವರ ಜೊತೆಗೆ ವಿಶ್ವೇಶ್ವರಯ್ಯ ನಗರದ ಸರ್ಕಾರಿ ಮಾದರಿ ಕನ್ನಡ ಪ್ರಾಥಮಿಕ ಶಾಲೆ ಸಂಖ್ಯೆ 26ರ ಮತಗಟ್ಟೆಗೆ ಆಗಮಿಸಿದ ಶೆಟ್ಟರ್ ಸರತಿ ಸಾಲಲ್ಲಿ ನಿಂತು ಮತ ಹಾಕಿದ್ದಾರೆ. ಮತಗಟ್ಟೆಯಿಂದ ಹೊರಬಂದ ಬಳಿಕ ವಿಜಯ ಸಂಕೇತ ಪ್ರದರ್ಶಿಸಿದ್ರು. ಮತ ಹಾಕಿದ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿ ಅಧಿಕ ಸಂಖ್ಯೆಯಲ್ಲಿ ಜನ ಆಗಮಿಸಿ ಮತ ಚಲಾಯಿಸ್ತಾ ಇದ್ದಾರೆ. ಮತದಾನದ ಮಹತ್ವದ ಬಗ್ಗೆ ಜನರಲ್ಲಿ ಸಾಕಷ್ಟು ಜಾಗೃತಿ ಮೂಡಿದೆ. ಆದರೆ ಕೆಲ ಪಕ್ಷಗಳು ಕಳೆದ 2 ದಿನಗಳಿಂದ ಹಣ ಹಂಚುವುದು ಬಿಟ್ಟರೆ ಮತದಾರನ ಮನವೊಲಿಸುವ ಕೆಲಸ ಮಾಡಲಿಲ್ಲ. ಹಣದ ಹಂಚಿಕೆ ಮೇಲೆಯೇ ಗೆಲ್ಲುವ ಭ್ರಮೆಯಲ್ಲಿದ್ದಾರೆ. ಆದರೆ ಮತದಾರರು ಅವರನ್ನ ತಿರಸ್ಕರಿಸಿ ಸೂಕ್ತ ಉತ್ತರ ಕೊಡ್ತಾರೆ. ಹಣ ಮತ್ತು ಅಧಿಕಾರದ ಬಲದ ಮೇಲೆ ಪ್ರಜಾತಂತ್ರ ವ್ಯವಸ್ಥೆ ನಡೀತಾ ಇಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ನಿಮ್ಮ ಸಾಧನೆ ಮತ್ತು ಅಭಿವೃದ್ಧಿ ಕೆಲಸವನ್ನ ಜನರಿಗೆ ತಿಳಿಸಬೇಕಾಗಿತ್ತು. ಆದರೆ ಸೋಲಿನ ಭೀತಿ ಮತ್ತು ಹತಾಶೆಯಿಂದ ಹಣ ಹಂಚಲಾಗ್ತಾ ಇದೆ. ಈ ಬಗ್ಗೆ ಈಗಾಗಲೇ 1 ದೂರು ಕೊಟ್ಟಿದ್ದೇವೆ. ಸಂಬಂಧಿಸಿದ ಅಧಿಕಾರಿಗಳು ಗಂಭೀರ ಕ್ರಮ ತೆಗೆದುಕೊಳ್ಳಬೇಕಾಗಿದೆ ಅಂತ ಶೆಟ್ಟರ್ ಆಗ್ರಹಿಸಿದರು. ಕಳೆದ 1 ತಿಂಗಳಿನಿಂದ ಬೆಳಗಾವಿಯಲ್ಲಿ ಪ್ರಚಾರ ಮಾಡ್ತಾ ಇದ್ದೇವೆ. ನಮಗೆ ದಿನದಿಂದ ದಿನಕ್ಕೆ ಬೆಂಬಲ ಹೆಚ್ಚಾಗ್ತಾ ಇದೆ. ಅಲ್ಲದೆ ಮೋದಿ ಅವರು 3ನೇ ಬಾರಿ ಪ್ರಧಾನಿ ಆಗಬೇಕೆನ್ನುವ ಇಚ್ಛೆ ಜನರದ್ದಾಗಿದೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಟ್ಟೆಗೆ ಜನ ಆಗಮಿಸಿದ್ದಾರೆ. ಇನ್ನು ಜಿಲ್ಲೆಯಲ್ಲಿ ಬಿಸಿಲಿನ ಆರ್ಭಟ ಜೋರಾಗಿದೆ. ಹಾಗಾಗಿ ಬೇಗನೆ ಆಗಮಿಸಿ ಮತ ಚಲಾಯಿಸಿ ಎಂದು ಶೆಟ್ಟರ್ ಕೋರಿದ್ದಾರೆ. ಹಾಸನ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಡಿಕೆಶಿ ಆಡಿಯೋ ವೈರಲ್ ವಿಚಾರಕ್ಕೆ ಪ್ರತಿಕ್ರಿಯಿಸಿ ಆ ರೀತಿ ಆರೋಪ ಕೇಳಿ ಬಂದಿದೆ. ಆದರೆ ಡಿಕೆಶಿ ಅದನ್ನ ಅಲ್ಲಗಳೆದಿದ್ದಾರೆ. ಈ ಪ್ರಕರಣದಲ್ಲಿ ಡಿಕೆಶಿ ಹೆಸರು ಮೊದಲಿನಿಂದಲೂ ಕೇಳಿ ಬರ್ತಾ ಇದೆ. ಎಸ್ಐಟಿ ತನಿಖೆಯಿಂದ ನ್ಯಾಯ ಸಿಗೋದಿಲ್ಲ ಅಂತ ಜೆಡಿಎಸ್ ನಾಯಕರು ಹೇಳ್ತಿದ್ದಾರೆ. ಹಾಗಾಗಿ ಈ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಆಗ್ರಹಿಸಿದರು. ಚುನಾವಣೆಗೂ ಪ್ರಜ್ವಲ್ ರೇವಣ್ಣ ಪ್ರಕರಣ ಮತ್ತು ಡಿಕೆಶಿ ಆಡಿಯೋ ವೈರಲ್ ವಿಚಾರಗಳಿಗೂ ಯಾವುದೇ ರೀತಿಯ ಸಂಬಂಧವಿಲ್ಲ, ಯಾವುದೇ ಪರಿಣಾಮವೂ ಬೀರುವುದಿಲ್ಲ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಇವತ್ತು ಮತದಾನ ಮಾಡಿದ್ದೇನೆ ಮತ್ತು ಬೆಳಿಗ್ಗೆ ನಾನು ನೋಡಿದ್ರಾಗೆ ಬಹಳ ಟರ್ನ್ಔಟ್ ಇದೆ. ದೊಡ್ಡ ಪ್ರಮಾಣದಲ್ಲಿ ನಾಗರಿಕರು ಬಂದು ಮತದಾನ ಮಾಡ್ತಾ ಇರೋದು ಬಹಳ ಒಂದು ಒಳ್ಳೆಯ ಸಂಗತಿ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಮತದಾನ ಮಾಡಬೇಕು ಕಡ್ಡಾಯ ಅಂತ ಹೇಳಿ ಒಂದು ಅವೇರ್ನೆಸ್ ಕ್ಯಾಂಪ್ ಹೆಚ್ಚು ಕಡಿಮೆ ಎಲ್ಲರ ಕಡೆಯಿಂದ ಆಗ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳಿಗ್ಗೆ 7:30 8 ಗಂಟೆಗೆ 8 9 ಗಂಟೆಗೆ 10% 20%ವರೆಗೆ ಟರ್ನ್ಔಟ್ ಆಗಿದೆ. ಅಂದರೆ ಬಹಳ ಒಂದು ಒಳ್ಳೆಯ ರೀತಿ ಹೆಚ್ಚಿನ ರೀತಿ ಮತದಾನ ಆಗ್ಬೋದು ಅನ್ನುವಂತ ನನಗೆ ಅನಿಸ್ತಾ ಇದೆ. 6.6 ಅಲ್ಲ, ಕೆಲವು ಬೂತ್ ನಲ್ಲಿ 10% ದಾಟಿದೆ. ಕೆಲವು ಬೂತ್ ಅಲ್ಲಿ ಆಗಲೇ ನನಗೆ ರಿಪೋರ್ಟ್ ಮಾಡಿದ್ರು. ಬಹಳ ಒಳ್ಳೆ ಟರ್ನ್ಔಟ್ ಇದೆ. ಕಾಂಗ್ರೆಸ್ ಅಭ್ಯರ್ಥಿಯಿಂದ ಹಣ ಹಂಚಿಕೆ ಆರೋಪ ಕೇಳಿ ಬರ್ತಾ ಇದೆ. ನೋಡಿ, ನಿನ್ನೆ ರಾತ್ರಿ ಆಗಲಿ, ನಿನ್ನೆ ಇಡೀ ದಿವಸ ಮತ್ತು ಮೊನ್ನೆ ಇವತ್ತು ಹಣ ಹಂಚುವಂತ ಕೆಲಸ ಬಿಟ್ಟರೆ ಬಹುಶಃ ಮತದಾರ ಕಡೆ ಹೋಗಲೇ ಇಲ್ಲ. ಅವರು ಮತದಾರ ಕಡೆ ಹೋಗಿ ಕನ್ವಿನ್ಸ್ ಮಾಡೋದು, ರಿಕ್ವೆಸ್ಟ್ ಮಾಡೋದು ಮಾಡದೇ ಇವತ್ತು ಹಣದ ಮೇಲೇನೆ ನಾವು ಚುನಾವಣೆ ಮಾಡ್ತೀವಿ, ಹಣದ ಹಂಚಿಕೆಯಿಂದಲೇ ನಾವು ಚುನಾವಣೆ ಗೆಲ್ತೀವಿ ಅನ್ನುವಂಥ ಭ್ರಮೆಯಲ್ಲಿ ಅವರು ಇದ್ದಾರೆ. ಹೀಗಾಗಿ ಇವತ್ತು ಜನರು ಅದನ್ನು ತಿರಸ್ಕಾರ ಮಾಡ್ತಾರೆ. ಡೆಫಿನೆಟ್ಲಿ ಅದಕ್ಕೆ ಸರಿಯಾದಂಥ ಉತ್ತರ ಕೊಡ್ತಾರೆ. ಬರೀ ಹಣದ ಬಲ ಇದೆ ಅನ್ನುವಂಥದ್ದು, ಅಧಿಕಾರ ಬಲ ಇದೆ ಅಂತ ಅದರ ಮೇಲೆ ಪ್ರಜಾತಂತ್ರ ವ್ಯವಸ್ಥೆ ನಡೆಯುವುದಿಲ್ಲ. ನಿಜವಾಗಿ ನಿಮ್ದೇನು ಪರ್ಫಾರ್ಮೆನ್ಸ್ ಇದೆ, ನಿಮ್ಮೇನು ಕೆಲಸ ಕಾರ್ಯಗಳಿದಾವೆ, ನಿಮ್ಮ ವಿಷನ್ ಏನು, ಅದನ್ನು ಜನರಿಗೆ ಹೇಳಬೇಕಾಗಿತ್ತು. ಅದು ಹೇಳಾರ್ದೇ ಬಹುಶಃ ಸೋಲಿನ ಭೀತಿಯಿಂದ, ಹತಾಶೆಯಿಂದ ಈ ರೀತಿ ಹಣ ಹಂಚುವಂಥದ್ದು ನಡೀತಾ ಇದೆ. ಬಹುಶಃ ಅದರಿಂದ ಎಲ್ಲೆಲ್ಲಿ ಕಂಡು ಬಂದು ದೂರ ಈಗಾಗಲೇ ಕೊಟ್ಟಿದ್ದೇವೆ. ಅದ್ರ ಬಗ್ಗೆ ಚುನಾವಣಾ ಆಯೋಗದವರಾಗಲಿ, ಪೊಲೀಸರಾಗಲಿ, ಸಂಬಂಧಪಟ್ಟ ಅಧಿಕಾರಿಗಳು ಇನ್ನೂ ಗಂಭೀರವಾದಂಥ ಕ್ರಮ ಕೈಗೊಳ್ಳಬೇಕಂತ ಒತ್ತಾಯವನ್ನು ಮಾಡ್ತಾರೆ. ಡೆಫಿನೆಟ್ಲಿ ನಾನು ಯಾವಾಗ ಮಾರ್ಚ್ 27ರಿಂದ ಇಲ್ಲಿ ಬಂದೆ, ಅಲ್ಲಿಂದ ಇಲ್ಲಿವರೆಗೂ ಕಂಟಿನ್ಯೂಸ್ ಒಂದು ತಿಂಗಳ ಮೇಲೆ ಕ್ಯಾಂಪೇನ್ ಮಾಡಿದ್ದೇನೆ. ಮತ್ತು ಅವತ್ತಿನಿಂದ ಇಲ್ಲಿವರೆಗೆ ದಿನನಿತ್ಯ ಪ್ರತಿ ದಿವಸ ಬೆಂಬಲ ಜಾಸ್ತಿ ಆಗ್ತದೆ ಬಿಜೆಪಿಗೆ. ಮತ್ತು ನರೇಂದ್ರ ಮೋದಿಜಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕನ್ನುವಂಥ ಜನರ ಒಂದು ಇಚ್ಛೆ ಇದೆಯಲ್ಲ, ಆ ಕನಸಿದೆಯಲ್ಲ, ಬಹುಶಃ ಅದೇ ಒಂದು ಹೆಚ್ಚು ಇನ್ಸ್ಪೈರೇಷನ್. ಅದರಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನ ಮತಗಟ್ಟೆಗೆ ಬಂದು ವೋಟ್ ಹಾಕ್ತಾ ಇದ್ದಾರೆ. ಇದೊಂದು ಒಳ್ಳೆ ರೀತಿಯಾದಂಥ ಒಂದು ಪರಂಪರೆಯನ್ನು ನಾ ಹೇಳ್ತೇನೆ. ರಾಜ್ಯದಲ್ಲಿ ಅತಿ ಹೆಚ್ಚು ಯುವ ಮತದಾರರಿದ್ದಾರೆ, ಸಾಕಷ್ಟು ಬಿಸಿಲಿದೆ. ಅದಕ್ಕೆ ನಾವು ಎಲ್ಲ ಕಡೆ ರಿಕ್ವೆಸ್ಟ್ ಮಾಡಿದ್ವಿ. ಎಲ್ಲೆಲ್ಲಿ ಪಬ್ಲಿಕ್ ಮೀಟಿಂಗ್ ಹೋಗಿದ್ದೀನಿ, ಎಲ್ಲೆಲ್ಲಿ ಅಡ್ರೆಸ್ ಮಾಡಿದ್ದೀನಿ, ಎಲ್ಲ ಕಡೆ ಒಂದೇ ರಿಕ್ವೆಸ್ಟ್ ಮಾಡಿದ್ದು, ಬೆಳಿಗ್ಗೆ 10 ಗಂಟೆ ಒಳಗಾಗಿ ಬಂದ್ಬಿಡಿ. ಬಿಸಿಲು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. 40-42 ಡಿಗ್ರಿವರೆಗೆ ಹೋಗಿದೆ. ಅದಕ್ಕಾಗಿ 10 ಗಂಟೆ ಒಳಗಾಗಿ ನೀವು ಮತದಾನ ಮಾಡಿದರೆ
ಅದರಿಂದ ಯಾವುದೇ ಬಿಸಿಲು ಮತ್ತೊಂದು ತೊಂದರೆ ಆಗೋದಿಲ್ಲ ಅನ್ನುವಂಥದ್ದನ್ನು ರಿಕ್ವೆಸ್ಟ್ ಮಾಡಿದರೆ ಬಹುಶಃ ಇವತ್ತಿನ ಬೆಳಗಿನ ಟರ್ನ್ಔಟ್ ನೋಡಿದರೆ ಆ ರೀತಿಯ ಒಂದು ಮನಸ್ಥಿತಿ ಜನರಲ್ಲಿ ಬಂದಿದೆ ಅಂತ ನಂಗೆ ಅನಿಸ್ತದೆ. ಈಗ ಮತ್ತೆ ಹೋಗ್ತೇನೆ ಇವತ್ತು ಬೆಳಗಾವಿ ನಗರದಲ್ಲಿ ಮತ್ತು ಉಳಿದ ಎಲ್ಲ ಗ್ರಾಮೀಣ ಭಾಗದ ವಿಧಾನಸಭಾ ಕ್ಷೇತ್ರಗಳು ಎಲ್ಲ ಕಡೆ ಒಂದು 10 ನಿಮಿಷ 15 ನಿಮಿಷ ಆದರೂ ಹೋಗ್ತಾರೆ. ಸರ್, ಈ ಪೆನ್ಡ್ರೈವ್ ಪ್ರಕರಣದ ಹಿಂದೆ DKಶಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಈಗ ನಿನ್ನೆ ಆ ರೀತಿ ಆಪಾದನೆ ಮಾಡಿದ್ದಾರೆ, ಅವರು ಡಿನೈ ಮಾಡ್ತಾರೆ, ಇದೆಲ್ಲ ಕರೆ. ಆದರೆ ಮೊದಲಿಂದ ಒಂದು ಸಸ್ಪಿಷಸ್ ಇದ್ದೇ ಇತ್ತು. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಇದ್ದೇ ಇತ್ತು. ಇವೆಲ್ಲ ಇವತ್ತು ನಿನ್ನೆ ಆದಂಥ ಸ್ಟೇಟ್ಮೆಂಟ್ಸ್ ಇವೆಲ್ಲ ನೋಡಿದ್ರೆ ಅದಕ್ಕೆ ಪೂರಕವಾದಂಥ ಸಂಗತಿ ನಡೀತು. ಅವ್ರೇನೋ ಡಿನೈ ಮಾಡ್ಬೋದು, ಅದಕ್ಕೆ ಪೂರಕವಾಗಿ ಸಂಗತಿ ನಡೆಯೋದ್ರಿಂದ ಇವತ್ತು ಅದ್ರ ಎಲ್ಲದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಪ್ರೈಮಾ ಫೇಸಿ ಕಂಡು ನೋಡಿ. ಒಂದು ನಾನು ಹೇಳ್ತೀನಿ, ಈಗಾಗಲೇ ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ JDS ನಾಯಕರು, ಈ ಒಂದು SIT ಇಂದ ನಮಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ DCM ಅವ್ರ ಹೆಸರೇ ಬಂದ ಮೇಲೆ, DCM ಅವ್ರ ಹೆಸರು ಬಂದ ಮೇಲೆ ಇದಕ್ಕೆ ಇಲ್ಲಿ ರಾಜ್ಯದ ಯಾವುದೇ ಏಜೆನ್ಸಿಯಿಂದ ಎನ್ಕ್ವೈರಿ ಆದರೂ ಅದಕ್ಕೆ ಇಂಪಾರ್ಷಿಯಲ್ ಆಗೋದಿಲ್ಲ. ಬಹುಶಃ ಅದಕ್ಕೆ ಒಂದು ಆನ್ಸರ್ ಅಂದ್ರೆ CBI ತನಿಖೆ ಆಗ್ಬೇಕಂತ ನಾನು ಒತ್ತಾಯ ಆಗ್ರಹ ಮಾಡ್ತೀನಿ. ಇವತ್ತು ಮತದಾನ ಪ್ರತಿಕ್ರಿಯೆ ಬಹಳ ಚೆನ್ನಾಗಿ ನಡೆದಿದೆ ಎಲ್ಲ ಕಡೆ. ಇಲ್ಲಿ ಬೆಳಿಗ್ಗೆ 7 ಗಂಟೆಗೆ 6:15 ಬಂದು ನಿಂತಿದ್ರಂತ ಇವ್ರ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಎಲ್ಲ ಕಡೆ ಚೆನ್ನಾಗಿ ನಡೆದಿದೆ. ನಿರಂತರವಾಗಿ ಗೆಲ್ಕೋತಾ ಬಂದಿದ್ರೆ ತಾವು ತಮ್ಮ ಮನೆಯವರಾಗಿರ್ಬೋದು, ಇವತ್ತು ಬೀಗರು ಬಂದು ನಿಂತಿದ್ದಾರೆ. ಎಷ್ಟು ಲೀಡಂದ್ರೆ ಗೆಲ್ತಾರೆ, ಏನು ವಿಶ್ವಾಸ? ಇಲ್ಲ, ಯಾಕಂದ್ರೆ ಅವರು ಅಭಿವೃದ್ಧಿ ಸರ್ ಮಾಡಿದ ಅಭಿವೃದ್ಧಿ ಕೆಲಸ ಆಯ್ತು. ಅವರು ಇಲ್ಲಿ ಉಸ್ತುವಾರಿ ಮಂತ್ರಿ ಇದ್ದಿದ್ರೆ ಅನ್ನಂತಲೇ ಅವರು ಅಭಿವೃದ್ಧಿ ಇಲ್ಲಿ ಬೆಳಗಾವಿದ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಅದೇ ತರ ಅವರು ಹೆಚ್ಚಿನ ಲೀಡ್ದಿಂದ ಗೆದ್ದು ಬರ್ತಾರಂತ ವಿಶ್ವಾಸ ಇದೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.